ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ನಾವು ವಿಷ್ಣು ಸಹಸ್ರನಾಮದ ಅರ್ಥಚಿಂತನೆಯಲ್ಲಿ ತೊಡಗಿದ್ದೇವೆ. ಈಗಾಗಲೇ ಮೇಷರಾಶಿ ಹಾಗೂ ವೃಷಭ ರಾಶಿ ರೋಹಿಣಿ ನಕ್ಷತ್ರದ 4 ಪಾದಗಳಿಗೆ ಯಾವ ಶ್ಲೋಕ ಅನ್ವಯವಾಗುತ್ತೆ ಹಾಗೂ ಅದರ ಅರ್ಥ ಸಮೇತವಾಗಿ ನಾವು ತಿಳಿದುಕೊಂಡ್ವಿ. ಈಗ ಅದೇ ವೃಷಭ ರಾಶಿ ಮೃಗಶಿರ ನಕ್ಷತ್ರ ಮೊದಲನೇ ಪಾದದವರಿಗೆ ಯಾವ ಶ್ಲೋಕ ಬರುತ್ತೆ ಹಾಗೂ ಅದರ ಅರ್ಥ ಚಿಂತನೆಯನ್ನು ನಾವು ಈ ವಿಡಿಯೋದಲ್ಲಿ ಮಾಡೋಣ. ಮೊದಲು ಶ್ಲೋಕ ಇದಾಗಿದೆ. ಉಪೇಂದ್ರೋ ವಾಮನಃ ಪ್ರಾಂಶುರಮೋಘ ಶುಚಿರೂರ್ಜಿತಃ ಅತೀಂದ್ರಃ ಸಂಗ್ರಹ ಸರ್ಗೋ ಧೃತಾತ್ಮ ನಿಯಮೋ ಯಮಃ. ಅಂದರೆ ಪ್ರತಿಯೊಂದು ಶ್ಲೋಕವನ್ನು ನಾವು ಓದಬೇಕಾದ್ರೆ ತುಂಬಾ ನೋಡಿ ಓದಬೇಕು. ಯಾಕಂದರೆ ಒತ್ತಕ್ಷರಗಳ ಒಂದು ದೀರ್ಘಗಳ ಒಂದು ಅವಧಿ ತುಂಬಾ ಇರುತ್ತೆ. ಏನೋ ಒಂದು ಕಾಟಾಚಾರಕ್ಕೆ ಓದ್ಬಿಡೋ ಹಾಗಿದ್ರೆ ಅದರಷ್ಟು ಪಾಪ ಯಾವುದೂ ಇಲ್ಲ. ಓದದೇನೇ ಇದ್ಬಿಟ್ರೂ ಪರವಾಗಿಲ್ಲ, ಓದಿ ಪುನಃ ಪಾಪವನ್ನು ಹಾಗೂ ಅದರಿಂದ ಬರುವಂತಹ ಲೋಪವನ್ನು ಅಂಟಿಸ್ಕೊಳ್ಳೋದು ಮಹಾನ್ ತಪ್ಪಾಗಿರುತ್ತೆ. ಆದ್ದರಿಂದ ಈ ಶ್ಲೋಕದ ಒಂದು ಅರ್ಥವು ಇದಾಗಿದೆ. ಮೊದಲನೆಯ ಪದ ಉಪೇಂದ್ರ. ಉಪೇಂದ್ರ ಎನ್ನುವ ಭಗವಂತನ ನಾಮ ತುಂಬ ರೋಚಕವಾದ ಅರ್ಥವನ್ನು ಕೊಡುತ್ತೆ. ಅಂದರೆ ಹಿಂದೆ ನೋಡಿದಂತೆ ನಾವು ಅದಿತಿ ಮತ್ತು ಕಶ್ಯಪರ 12 ಮಂದಿ ಮಕ್ಕಳಲ್ಲಿ ಒಬ್ಬ ಇಂದ್ರ ಹಾಗೂ ಕೊನೆಯ ಮಗ ವಾಮನ ರೂಪಿ ಭಗವಂತನಾಗಿರ್ತಾನೆ. ಇಂದ್ರ ತಮ್ಮನಾಗಿ ಹುಟ್ಟಿದ ಭಗವಂತನನ್ನು ಉಪೇಂದ್ರ ಎನ್ನುತ್ತಾರೆ. ಅಂದರೆ ಅಜಗನ್ಯ ಜಗನ್ಯಜ, ಅಂದರೆ ಯಾರಿಗೂ ಚಿಕ್ಕವನಲ್ಲ, ಆದರೆ ಹುಟ್ಟಿನಲ್ಲಿ ಎಲ್ಲರಿಗಿಂತ ಚಿಕ್ಕವ ಎಂಬ ಒಂದು ಬಿರುದು ಈ ಉಪೇಂದ್ರ ಎಂಬ ಪದಕ್ಕೆ ಇದೆ. ಎರಡನೆಯ ಒಂದು ಪದ ವಾಮನಃ. ವಾಮನಃ ಅಂದರೆ ಬಲಿಚಕ್ರವರ್ತಿಯನ್ನು ವಾಮನ ರೂಪಿ ಭಗವಂತ 3 ಹೆಜ್ಜೆ ಭೂಮಿ ಕೇಳಿ ಸೋಲಿಸಿ ಉದ್ಧಾರ ಮಾಡಿದ ಕಥೆಯನ್ನು ನಾವು ಭಗವಂತನ ತ್ರಿವಿಕ್ರಮ ಹಾಗೂ ವಿಕ್ರಮಿ ಎನ್ನುವ ನಾಮಪದದಲ್ಲಿ ನೋಡುತ್ತೇವೆ. ಇಲ್ಲಿ ವಾಮನ ಎಂದರೆ ಚಿಕ್ಕ ಗಾತ್ರದ ಎಂದರ್ಥ. ಭಗವಂತ ಅಣುವಿಗಿಂತ ಅಣುವಾಗಿ ನಮ್ಮ ಹೃದಯ ಕಮಲದಲ್ಲಿ ತುಂಬಿರುವಂತಹ ವಾಮ ಎಂದರೆ ಸೌಂದರ್ಯ, ವಾಮನ ಎಂದರೆ ಸೌಂದರ್ಯವನ್ನು ಕೊಡುವವನು. ಸೌಂದರ್ಯದ ಕೇಂದ್ರ ಬಿಂದು ಕಣ್ಣು. ಭಗವಂತನ ಸನ್ನಿಧಾನ ಕಣ್ಣಿನಲ್ಲಿರುತ್ತದೆ. ಎಷ್ಟೇ ಸೌಂದರ್ಯವಿದ್ದರೂ ಅಲ್ಲದೆ ಕುರೂಪಿಯಾಗಿರುತ್ತಾನೆ. ಕಣ್ಣಿಲ್ಲದವನು ಅಂದರೆ ಕಣ್ಣು ಇಲ್ಲದವನೇ ಕುರೂಪಿಯಾಗಿರುತ್ತಾನೆ. ಈ ರೀತಿ ಸೌಂದರ್ಯದ ಸಾರಭೂತವಾದ ಭಗವಂತ ವಾಮನ. ಈ ಪದವನ್ನು ನಾವು ತುಂಬ ವಿಶ್ಲೇಷಣವಾಗಿ ನೋಡಿದರೆ ಜ್ಞಾನವನ್ನಾಗಲಿ ಅಜ್ಞಾನವನ್ನಾಗಲಿ ಅವರವರ ಯೋಗ್ಯತೆಗೆ ತಕ್ಕಂತೆ ಕರುಣಿಸುವ ಜ್ಞಾನಮೂರ್ತಿಯೂ ಆನಂದಮೂರ್ತಿಯೂ ಆದ ಭಗವಂತನೇ ವಾಮನ. ಮೂರನೇ ಪದ ಪ್ರಾಂಶುಹು. ಪ್ರಾಂಶುಹು ಎಂದರೆ ಪ್ರಕೃಷ್ಟವಾದ ಕಿರಣಗಳುಳ್ಳವ ಹಾಗೂ ಎತ್ತರದಲ್ಲಿರುವವ ಎಂಬರ್ಥ. ಸೂರ್ಯನಲ್ಲಿ, ಚಂದ್ರನಲ್ಲಿ, ಎಲ್ಲ ಜೀವದಲ್ಲಿ ಎಲ್ಲೆಲ್ಲೂ ತುಂಬಿರುವ ಭಗವಂತ ಪ್ರಾಂಶುಹು. ಬಲಿಚಕ್ರವರ್ತಿ ಭಗವಂತನ ಈ ರೂಪವನ್ನು ತಿಳಿದು ಮರುಕ್ಷಣದಲ್ಲೇ ಭಗವಂತನ ಪಾದಕಮಲಕ್ಕೆ ತಲೆಯೊಡ್ಡಿ ಶರಣಾಗುತ್ತಾನೆ. ಅದೇ 4ನೇ ಪದ ಅಮೋಘ. ಮೋಘ ಎಂದರೆ ವ್ಯರ್ಥ ಎಂದರ್ಥ. ಭಗವಂತನ ಯಾವ ಕ್ರಿಯೆಯೂ ವ್ಯರ್ಥವಲ್ಲ. ಭಗವಂತನಿಗೆ ಅರ್ಪಿಸಿ ನಾವು ಮಾಡುವ ಯಾವ ಕ್ರಿಯೆಯೂ ವ್ಯರ್ಥವಲ್ಲ. ಇದು ಗೀತೆಯಲ್ಲಿ ಹೇಳುವಂತೆ ನಾವು ಕೋಟ್ಯಾಧಿಪತಿಯಾಗಬೇಕು ಎಂದು ದೇವರನ್ನು ಮರೆತು ಜೀವನ ಪರ್ಯಂತ ಸಾಧನೆ ಮಾಡಿ ಗಳಿಸಿದ ಹಣ ನಮ್ಮೊಂದಿಗೆ ಬರುವುದಿಲ್ಲ. ಆದರೆ ಭಗವಂತನ ಜ್ಞಾನ ಅಥವಾ ಭಗವಂತನನ್ನು ತಿಳಿಯುವ ಇಚ್ಛೆ ನಮ್ಮ ಮುಂದಿನ ಜನ್ಮಕ್ಕೂ ಮೆಟ್ಟಿಲಾಗಿ ನಮ್ಮೊಂದಿಗೆ ಬರುತ್ತದೆ. ನಾವು ಮಾಡಿದ ಯಾವ ಕರ್ಮವಿರಲಿ, ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ, ಅದು ಮೋಘವಾಗದೆ ಮುಂದಿನ ಜನ್ಮದಲ್ಲಿ ಫಲಿಸಿಯೇ ತೀರುವಂತೆ ನೋಡಿಕೊಳ್ಳುವ ಭಗವಂತನೇ ಅಮೋಘ. ಇಂತಹ ಅದ್ಭುತವಾದ ಮಾತು ಅಂದರೆ ಬಂದಾಗಲೂ ಒಬ್ಬರೇ ಹೋಗಬೇಕಾದ್ರೂ ಒಬ್ಬರೇ. ಎಷ್ಟೇ ಸಂಪಾದನೆ ಮಾಡಿರ್ಬೋದು ಅಥವಾ ಎಷ್ಟೇ ಪ್ರೀತಿ ವಿಶ್ವಾಸವನ್ನು ಜನರ ಬಳಿ ಗಳಿಸ್ಬೋದು, ಆದರೆ ನಾವು ಹೋಗ್ತಿದ್ದೀವಿ ಬನ್ನಿ ನೀವು ನಮ್ಮೊಟ್ಟಿಗೆ ಅಂದರೆ ಬರಲಿಕ್ಕೆ ಆಗಲ್ಲ. ಅದೇ ಭಗವಂತನ ಒಂದು ವಿಸ್ಮಯ. ಆದರೆ
ಆವಾಗ ಬರುವುದು ಭಗವಂತನೊಬ್ಬನೇ. ಅದಕ್ಕೆ ನಾವು ದಿನಾ ಬೆಳಗ್ಗೆ ಎದ್ದು ಭಗವಂತನಲ್ಲಿ ಬೇಡ್ಕೋಬೇಕಂತೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ತೇಹಂತೆ ತವ ಸಾನ್ನಿಧ್ಯಂ ದೇಹಿ ಮೇ ಪರಮೇಶ್ವರಂ. ಅನಾಯಾಸವಾಗಿ ಮರಣವನ್ನು ಕೊಡು. ಹಾಗೆ ಯಾರನ್ನು ಬೇಡುವಂತಹ ಪರಿಸ್ಥಿತಿ ತಂದೊಡ್ಡದೆ ಕಲಿಯುಗದಲ್ಲಿ ಎಲ್ಲಿಗೂ ಒಂದು ಕೆಲಸಕ್ಕಾಗಲಿ ಹಾಗೂ ಹಣಕ್ಕಾಗಲಿ ಯಾರೊತ್ತಿಗೂ ಭಿಕ್ಷೆಯನ್ನು ಬೇಡದೆ ಸ್ವಯಂ ಪ್ರೇರಿತವಾಗಿ ತಿನ್ನುವಂತಹ ಹಾಗೂ ಸಂಪಾದನೆ ಮಾಡುವಂತಹ ಒಂದು ಯೋಗವನ್ನು ಕೊಡು. ಅದೇ ರೀತಿ ದೇಹಂತೆ ತವ ಸಾನ್ನಿಧ್ಯಂ, ನಿನ್ನ ಸಾನ್ನಿಧ್ಯಕ್ಕೆ ಹಾಗೂ ಧರ್ಮ ಕಾರ್ಯಗಳಲ್ಲಿ ತೊಡಗುವಂತಹ ಒಂದು ಸದಾ ಕಾಲ ಆ ದಾರಿಯನ್ನು ಕೊಡು. ಹಾಗೆ ದೇಹಿಮೇ ಪರಮೇಶ್ವರಂ, ಈ ಎಲ್ಲವನ್ನು ಕರುಣಿಸುವಂತ ಭಗವಂತನಲ್ಲಿ ಬೇಡ್ಕೋಬೇಕಂತೆ. ಇದು ಪ್ರತಿಯೊಂದು ಜನನ ಆದಾಗಲೇ ಮರಣವು ಖಚಿತವಾಗಿರುತ್ತೆ. ಅದನ್ನು ನಾವು ತಂದ್ಕೋಬೇಕು, ಮನಸ್ಸಿಗೆ ಆಗಲಿ ಧೈರ್ಯವನ್ನು ತಂದ್ಕೊಳ್ಬೇಕು. ಅದೇ ವೀರ ಮರಣತ್ವವನ್ನು ಹೊಂದುತ್ತೆ ಅಂತ ಹೇಳ್ತಾರೆ. ನಂತರ ಬರುವ ಪದ ಊರ್ಜಿತಃ ಅಲ್ಲ, ಅದಕ್ಕಿಂತ ಮುಂಚೆ ಬರುವಂತಹ ಪದ ಶುಚಿಹಿ. ಶುಚಿಹಿ ಎಂದರೆ ದೋಷದ ಸ್ಪರ್ಶವೇ ಇಲ್ಲದೆ ನಿರ್ಮಲವಾಗಿರುವ ಬೆಳಕಿನ ಪುಂಜ. ಭಗವಂತ ಬೆಳಕಿನಂತೆ ಬೆಂಕಿಗೆ ಏನನ್ನೇ ಹಾಕಿ ಅದು ಕೊಳೆಯಾಗುವುದಿಲ್ಲ, ಆದರೆ ನೀರು ಗಾಳಿ ಕೊಳೆಯಾಗುತ್ತೆ. ಬೆಂಕಿಗೆ ಹಾಕಿದ ಕೊಳೆ ಕೂಡ ಶುಚಿಯಾಗುತ್ತದೆ. ಭಗವಂತ ಕೂಡ ಅಗ್ನಿಯಂತೆ. ಆತ ಸ್ವಯಂ ಬೆಳಕು ಹಾಗೂ ಎಲ್ಲರಿಗೂ ಬೆಳಕನ್ನು ಕೊಡುವವ. ಅಧರ್ಮಿಗಳಿಗೆ ಶೋಚ ಅಥವಾ ದುಃಖ ಕೊಡುವವನು ಅವನೇ. ನಂತರ ಬರುವ ಪದ ಊರ್ಜಿತಃ. ಊರ್ಜಿತ ಎಂದರೆ ಅತ್ಯಂತ ಬಲಶಾಲಿ. ಭಗವಂತ ಎಲ್ಲವುದರಲ್ಲೂ ಪೂರ್ಣತೆ ಪಡೆದ ಅನಂತವಾದ ಅತ್ಯಂತ ಬಲಶಾಲಿ, ಆದ್ದರಿಂದ ಆತ ಊರ್ಜಿತ. ನಂತರ ಬರುವ ಪದ ಅತೀಂದ್ರಃ. ಅತೀಂದ್ರ ಎಂದರೆ ಇಂದ್ರನನ್ನು ಮೀರಿ ನಿಂತವನು ಹಾಗೂ ಬ್ರಹ್ಮ ವಾಯುವನ್ನು ಮೀರಿ ನಿಂತವನು. ಇಂದ್ರ ಎಂದರೆ ಸರ್ವ ಸಮರ್ಥ. ಜಗತ್ತಿನಲ್ಲಿ ನಾವು ಯಾವುದನ್ನು ಸರ್ವ ಸಮರ್ಥ ಎಂದು ತಿಳಿದಿದ್ದೇವೋ ಆ ಎಲ್ಲ ಶಕ್ತಿಗಳನ್ನು ಮೀರಿ ನಿಂತು ಶಕ್ತಿಯಾದ ಭಗವಂತ ಅತೀಂದ್ರಃ ಎಂದು ನಾವು ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ಬೋದು. ನಂತರ ಬರುವ ಪದ ಸಂಗ್ರಹ. ನಮ್ಮ ಮನಸ್ಸಿನ ಶಕ್ತಿ ಸೀಮಿತ. ನಮಗೆ ಕೇವಲ ಸತ್ಯವನ್ನು ಮಾತ್ರ ಗ್ರಹಿಸುವ ಶಕ್ತಿ ಇಲ್ಲ. ಕೆಲವೊಮ್ಮೆ ನಾವು ಸತ್ಯವನ್ನಾಗಿ ಗ್ರಹಿಸುತ್ತೇವೆ. ಆದರೆ ಯಾವುದೇ ವಿಷಯವನ್ನು ನಿಶ್ಚಿತವಾಗಿ ತದ್ವತ್ತಾಗಿ ವಿಪರೀತ ಜ್ಞಾನದ ಸ್ಪರ್ಶವಿಲ್ಲದೆ ಯಥಾರ್ಥವಾಗಿ ಗ್ರಹಿಸಬಲ್ಲ ಭಗವಂತನ ಸಂಗ್ರಹ ನಮಗೆ ಗ್ರಹಣ ಶಕ್ತಿಯನ್ನು ದಯಪಾಲಿಸಿದ. ನಾವು ಜಾರಿ ಬಿದ್ದಾಗ ಕೈ ಹಿಡಿದು ನಮ್ಮನ್ನು ಮೇಲಕ್ಕೆತ್ತಿದ, ಆತ್ಮೀಯವಾಗಿ ಸ್ವೀಕರಿಸಿದ, ಅಜ್ಞಾನವನ್ನು ತೊಲಗಿಸಿದ, ಜ್ಞಾನವನ್ನು ಕೊಡುವ ಭಗವಂತ ಸಂಗ್ರಹ. ಪ್ರಳಯ ಕಾಲದಲ್ಲಿ ಎಲ್ಲ ಜೀವರನ್ನು ತನ್ನ ಉದರದಲ್ಲಿ ಸಂಗ್ರಹಿಸಿ ಸೃಷ್ಟಿಕಾಲದಲ್ಲಿ ಪುನಃ ಆಯಾ ಜೀವಿಗಳ ಕಾರ್ಯಾನುಸಾರವಾಗಿ ಮರುಸೃಷ್ಟಿ ಮಾಡುವ ಭಗವಂತನೇ ಸಂಗ್ರಹ ಎಂದು ಕರೀತಾರೆ. ನಂತರ ಬರುವ ಪದ ಸರ್ಗ. ಸರ್ಗ ಎಂದರೆ ಎಲ್ಲವನ್ನ ಸೃಷ್ಟಿ ಮಾಡುವ ಶಕ್ತಿ. ಸೃಷ್ಟಿ ಎಂದರೆ ಸ್ವರೂಪೋತ್ಪತ್ತಿ ಹಾಗೂ ಆಕಾಶದ ಸೃಷ್ಟಿ ಎಂದರೆ ಏನೂ ಇಲ್ಲದ ಆಕಾಶದಲ್ಲಿ ಎಲ್ಲವನ್ನು ತುಂಬಿ ಹೊಸ ರೂಪವನ್ನು ಕೊಡುವುದು. ಕಾಲದ ಸೃಷ್ಟಿ ಎಂದರೆ ಕಾಲ ಎನ್ನುವ ಅಖಂಡವಾದದ್ದನ್ನು ಸೂರ್ಯ ಚಂದ್ರರ ಸೃಷ್ಟಿ ಮುಖೇನ ಅನೇಕ ಭಾಗಗಳನ್ನಾಗಿ ಮಾಡಿ ಹೊಸ ರೂಪ ಕೊಡುವುದು. ಹೀಗೆ ಇಡೀ ವಿಶ್ವದ ಸೃಷ್ಟಿಕರ್ತ ಭಗವಂತ ಸರ್ಗ ಎಂದು ಕರೀಬಹುದು. ನಂತರ ಬರುವ ಪದ ಧೃತಾತ್ಮ. ಧೃತಾತ್ಮ ಎಂದರೆ ಎಲ್ಲವನ್ನ ಧರಿಸುವವನು ಎಂಬ ಅರ್ಥ. ಆತ ಬಿಂಬರೂಪನಾಗಿ ಅನೇಕ ರೂಪಿಯಾಗಿ ನಮ್ಮೊಳಗೆ ಇದ್ದಾನೆ. ಈ ದೇಹದ ಪಂಚಕೋಶಗಳಲ್ಲಿ, ಪಂಚಾಗ್ನೇಂದ್ರಿಯಗಳಲ್ಲಿ, ಪಂಚಕರ್ಮೇಂದ್ರಿಯಗಳಲ್ಲಿ ರೂಪನಾಗಿ ಭಗವಂತನಿದ್ದಾನೆ ಎಂಬುದನ್ನು ನಾವು ಚಿಂತಿಸಬೇಕು. ನಂತರ ಬರುವ ಪದ ನಿಯಮ. ಭಗವಂತನನ್ನು ತಿಳಿಬೇಕಾದ್ರೆ ನಾವು ನಮ್ಮಲ್ಲಿ 5 ನಿಯಮಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ಅದು ಏನಂದರೆ ಶೌಚ, ತಪ, ತೃಪ್ತಿ, ಸ್ವಾಧ್ಯಾಯ ಮತ್ತು ಪುರುಷಾರ್ಚನ. ಶೌಚ ಅಂದರೆ ಕೊಳಕು ತುಂಬಿದ ಮೈ, ಕೊಳಕು ತುಂಬಿದ ಮನಸ್ಸಿಗೆ ಎಂದೂ ಭಗವಂತ ಗೋಚರಿಸುವುದಿಲ್ಲ.
ಅದೇ ರೀತಿ ದೇಹ ಮನಸ್ಸು ಮನೆ ಎಲ್ಲವನ್ನು ಸ್ವಚ್ಛವಾಗಿರಿಸಬೇಕು. ನಂತರ ಬರುವಂತಹ ಪದ ತಪಃ. ತಪಃ ಎಂದರೆ ನಮ್ಮ ದೇಹ ಮತ್ತು ಮನಸ್ಸಿನ ಖಯಾಲಿಗಳಿಗೆ ಒಳಗಾಗದೆ ನಮ್ಮ ಇಷ್ಟಕ್ಕೆ ತಕ್ಕಂತೆ ನಮ್ಮ ದೇಹ ಮನಸ್ಸನ್ನು ಮಣಿಸುವ ಕ್ರಿಯೆ ತಪಸ್ಸು. ಇವುಗಳ ಆಚರಣೆಯಿಂದ ಅಶುದ್ಧಿ ನಾಶವಾಗಿ ಅಂತಃಕರಣವು ಶುದ್ಧವಾಗುತ್ತದೆ. ಅದೇ ತಪಃ. ತೃಪ್ತಿ. ಇದ್ದದ್ದರಲ್ಲಿ ತೃಪ್ತಿಪಟ್ಟು ಹರಿಯ ಚರಣದ ಹರಿವಿನಿಂದ ನಮ್ಮ ಪಾಲಿನ ಕರ್ಮ ನಾವು ಮಾಡುವುದು ತೃಪ್ತಿ. ಸ್ವಾಧ್ಯಾಯ ಅಂದರೆ ನಿರಂತರ ಅಧ್ಯಯನ, ವೈದಿಕ ಮಂತ್ರಗಳ ಅರ್ಥಾನುಸಂಧಾನ ಹಾಗೂ ಸಿದ್ಧಿ ಮೊರೆ ಹೋಗುವುದು. ಅದೇ ರೀತಿ ಮಂತ್ರ ರಹಸ್ಯ ಅರಿಯಲು ಸದ್ಗುರುವಿನ ಆಶ್ರಯ ಅವಶ್ಯ. ಇದನ್ನೇ ನಾವು ಸ್ವಾಧ್ಯಾಯ ಅಂತ ಕರಿತೀವಿ. ನಂತರ ಬರುವ ಪದ ಪುರುಷಾರ್ಚನ. ಬದುಕಿನ ಪ್ರತಿಯೊಂದು ಕ್ರಿಯೆಯು ಭಗವಂತನ ಆರಾಧನೆ. ಹರಿಯ ಪೂಜೆ ಎನ್ನುವ ಎಚ್ಚರ, ಸಕಲ ಕ್ರಿಯಾದಿಗಳ ಫಲವನ್ನು ಅಪೇಕ್ಷಿಸದೆ ಈಶ್ವರನಲ್ಲಿ ಅರ್ಪಣೆ ಮಾಡುವುದು. ಪುರುಷಾರ್ಚನ ಕಾಮಗಳನ್ನು ನಿಯಂತ್ರಿಸಿ ಯತ್ಕವಿತವಾಗಿ ಹಾಗೂ ಭಗವಂತನಲ್ಲಿ ಮನಸ್ಸಿಡುವುದು ತುಂಬಾ ಅವಶ್ಯಕ. ನಂತರ ಬರುವ ಪದ ಯಮಃ. ಯಮಃ ಎಂದರೆ ಯಮನೊಳಗಿದ್ದು ಪಾಪಿಗಳಿಗೆ ಶಿಕ್ಷೆ ಕೊಡುವವ, ಎಲ್ಲರನ್ನ ನಿಯಂತ್ರಿಸುವವ ಎನ್ನುವುದು ಸಾಮಾನ್ಯ ಅರ್ಥವಾಗಿದೆ. ನಂತರ ಬರುವ ಪದ ಅಸ್ಥೇಯ. ಅಸ್ಥೇಯ ಅಂದರೆ ಕಳ್ಳತನ ಮಾಡದೆ ಇರುವುದು ನಮ್ಮ ನೀತಿಯಾಗಿರಬೇಕು. ಬ್ರಹ್ಮಚರ್ಯ ಅಂದರೆ ಅತಿ ಕಾಮುಕನಾಗದೆ ಬದುಕುವುದು. ಇಲ್ಲಿ ಬ್ರಹ್ಮಚರ್ಯ ಎಂದರೆ ಮದುವೆಯಾಗದೇ ಇರುವುದು ಎನ್ನುವ ಅರ್ಥವಲ್ಲ. ಸಂಸಾರಿಯಾಗಿದ್ದೂ ಕೂಡ ಬ್ರಹ್ಮಚರ್ಯ ಪಾಲಿಸಬಹುದು ಎಂದು ಪರಸ್ತ್ರೀ ಪುರುಷನ ಸಂಗ ಬಯಸದೆ ಕಾಮುಕನಾಗದೆ ಭಗವಂತನ ಚಿಂತೆಯಲ್ಲಿ ಬದುಕುವುದು ಸಂಸಾರಿಯ ಬ್ರಹ್ಮಚರ್ಯ. ನಂತರ ಬರುವ ಪದ ಅಪರಿಗ್ರಹ. ಈ ಜಡ ಶರೀರಕ್ಕೆ ಬೇಕಾದ ಭೋಗ ವಸ್ತುಗಳನ್ನು ಬಯಸಿರುವುದು ಹಾಗೂ ಬಯಸದೆ ನಮಗೆ ಬೇಕಾಗಿರುವುದನ್ನು ಇನ್ನೊಬ್ಬರಲ್ಲಿ ಒತ್ತಾಯಪೂರ್ವಕವಾಗಿ ಬಯಸದೇ ಇರುವುದು, ಇನ್ನೊಬ್ಬರು ಕೊಟ್ಟದ್ದರಲ್ಲಿ ತೃಪ್ತಿ ಪಡುವುದು. ಈ ರೀತಿ 5 ನಿಯಮಗಳೆಂಬ ನೀತಿ ಸಂಹಿತೆಯನ್ನು ಸೃಷ್ಟಿಸಿದವನೇ ಭಗವಂತ ಯಮಃ. ಎಷ್ಟು ಸುಂದರವಾಗಿ ಈ ಶ್ಲೋಕವನ್ನು ಅರ್ಥೈಸಿದ್ದಾರೆ ಅಂದರೆ ತುಂಬ ಅಚ್ಚುಕಟ್ಟಾಗಿ ವೃಷಭ ರಾಶಿ ಮೃಗಶಿರಾ ನಕ್ಷತ್ರ 1ನೇ ಪಾದಕ್ಕೆ ಈ ಶ್ಲೋಕವು ಅನ್ವಯವಾಗತ್ತೆ. ಇನ್ನೊಮ್ಮೆ ಹೇಳೋದಾದರೆ ಉಪೇಂದ್ರೋ ವಾಮನಃ ಪ್ರಾಂಶುರಮೋಘಃ ಶುಚಿರೋರ್ಜಿತಃ ಅತೀಂದ್ರಃ ಸಂಗ್ರಹ ಸರ್ಗೋ ಧೃತಾತ್ಮ ನಿಯಮೋ ಯಮಃ. ತುಂಬ ಚೆನ್ನಾಗಿ ಈ ಶ್ಲೋಕವು ಮೂಡಿಬಂದಿದೆ. ಇದು ವಿಷ್ಣು ಸಹಸ್ರನಾಮದ ಅರ್ಥಚಿಂತನೆಯಾಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.